Yes friends, welcome to Higher Math online classes. See, it is our second class. In last class, I have discussed with you the concept of fundamental theorem of arithmetic from the chapter Real Numbers. Yes, in today's class, I am going to take the next concept from this chapter, and yesterday I have told that one is the concept of HCF and LCM by prime factorization, and the third concept, that is x raised to n number, whether it ends with 0 or not. These two topics I am going to cover in this class. Before going to take this concept, I am ಏನು ನೋಡೋಣ. ನಿನ್ನೆ ಒಂದು ಕ್ಲಾಸಲ್ಲಿ ನಾವು ಏನನ್ನು ನೋಡಿದ್ವಿ, ಗಣಿತದ ಮೂಲ ಪ್ರಮೇಯವನ್ನು ನೋಡಿದ್ವಿ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಹಾಗೆ ಅದಕ್ಕೆ ಬೇಕಾದಂಥ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ಗಳು ಏನಿತ್ತು ಅದನ್ನು ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಯಾವುದು ಪ್ರೈಮ್ ನಂಬರ್ಸ್ ಮತ್ತು ಕಾಂಪೋಸಿಟ್ ನಂಬರ್ಸ್ನ ಒಂದು ಡಿಸ್ಕಷನ್ ಕೂಡ ನಾವಿಲ್ಲಿ ಮಾಡಿದ್ವಿ, ಹೌದಾ. ಸೊ ಇಲ್ಲಿ ನಮಗೆ ಒಂದು ಕ್ವಶನ್ ಅರೈಸ್ ಆಗುವಂಥದ್ದು. ಓಕೆ, ತಾವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಪ್ರೈಮ್ ನಂಬರ್ಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ನಮಗೆ 2, 3, 5, 7 ಆ್ಯಂಡ್ ಸೊ ಆನ್. ಅದೇ ರೀತಿ ಯಾವುದು ಕಾಂಪೋಸಿಟ್ ನಂಬರ್ ಸ್ಟಾರ್ಟ್ ಆಗೋದು ನಮಗೆ ಎಲ್ಲಿಂದ? 4, ಹೌದಾ, 6, 8, 9, 10 ಆ್ಯಂಡ್ ಸೊ ಆನ್. ಇದಿಷ್ಟನ್ನು ನಾವು ನಿನ್ನೆ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ನೋಡ್ಕೊಂಡಿದ್ವಿ. ಎಸ್, ಇನ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಬೇಸಿಕ್ ಕಾನ್ಸೆಪ್ಟ್. ಬಟ್ ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ನಿಮಗೆ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕೇಳುವಂಥ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್ ನಿಮಗೆ ಯಾವ ರೀತಿ ಬರ್ಬೋದು, ಅರೈಸ್ ಆಗ್ಬೋದು ಅಂತ ಎಷ್ಟು ಕ್ವಶನ್ಗಳು ಬರುವಂಥ ಸಾಧ್ಯತೆ ಇದೆಯೋ ಅಷ್ಟನ್ನು ಕೊಡಿದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ, ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಬಿಫೋರ್ ಮೂವಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ HCF ಆ್ಯಂಡ್ LCM. ಓಕೆ, ಹಾಗಾದರೆ ನಿಮಗೆ ಒಂದು ಸ್ಕೂಲಲ್ಲಿ ಏನು ಮಾಡ್ತಾರೆ, ಎವರೇಜ್ ಮತ್ತು ಬಿಲೋ ಎವರೇಜ್ ಇರ್ತಕ್ಕಂಥ ಹುಡುಗರಿಗೆ, ಮಕ್ಕಳಿಗೆ ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾರೆ ನಿಮಗೆ, ಹೌದಾ. ಸೊ ಪಾಸಿಂಗ್ ಪ್ಯಾಕೇಜನ್ನು ಕೊಡೋದ್ರಿಂದ ನಿಮ್ಮ ಒಂದು ಲರ್ನಿಂಗನ್ನು ನಿರ್ಬಂಧಗೊಳಿಸಿದಾಗೆ. ಅಂದರೆ ನೀವೇನು ಮಾಡ್ತೀರಾ, ಅಷ್ಟನ್ನು ಕೊಟ್ಟಾಗ ಪಾಸಿಂಗ್ ಪ್ಯಾಕೇಜ್ ಇದೆ, ಇಷ್ಟನ್ನು ನಾವೇನು ಮಾಡ್ತೀವಿ, ಪಾಸ್ ಆಗ್ಬೋದು ಅಂತೇಳಿ ನೀವು ಅಷ್ಟಕ್ಕೆ ಏನು ಮಾಡ್ತೀರಿ, ನಿಮ್ಮ ಒಂದು ಲರ್ನಿಂಗನ್ನು ರಿಸ್ಟ್ರಿಕ್ಷನ್ಗೊಳಿಸ್ತೀರ. ಸೊ ಇಲ್ಲಿ ಹಾಗೆ ಆಗಬಾರ್ದು. ಈ ನನ್ನೊಂದು ಕ್ಲಾಸಲ್ಲಿ ನೀವು ಕೇವಲ ಪಾಸಿಂಗ್ ಮಾತ್ರ ಅಲ್ಲ, ಸ್ಕೋರಿಂಗ್ ವಿಡಿಯೋಗಳನ್ನ ಕೂಡ ನೋಡ್ತೀರಾ. ಓಕೆ, ನಿಮ್ಮೊಂದು ಲರ್ನಿಂಗ್ ನನ್ನ ಒಂದು ಆ್ಯಪ್ನ ಮೂಲಕ ಕೋರ್ಸನ್ನು ಪರ್ಚೇಸ್ ಮಾಡಿ ಏನಾದರೂ ನೀವು ಲರ್ನಿಂಗನ್ನು ಮಾಡಿದ್ದಾದರೆ ಕೇವಲ ನಿಮಗೆ ಪಾಸಿಂಗ್ ಅಲ್ಲ, ನೀವು ಸ್ಕೋರನ್ನು, ಒಂದು ಒಳ್ಳೆಯ ಸ್ಕೋರನ್ನು ಕೊಡಲಿ ಮಾಡ್ಬೋದು. ಓಕೆ, ಇನ್ಫ್ಯಾಕ್ಟ್ ಐ ಆಮ್ ಟೆಲ್ಲಿಂಗ್ ಯು ಆರ್ ಏಬಲ್ ಟು ಸ್ಕೋರ್ ಥಿಯರಿ ಮಾರ್ಕ್ಸ್ ಔಟ್ ಆಫ್ 80. ಓಕೆ, ಎಸ್, ಸಿ ಹಿಯರ್ ನಾವು ಔಟ್ ಆಫ್ 100 ಮಾರ್ಕ್ಸನ್ನು ಇಲ್ಲಿ ತೆಗೆದುಕೊಳ್ಬೋದು. ಮೀನ್ಸ್ ಥಿಯರಿ 80 ಮಾರ್ಕ್ಸ್ ಇರುತ್ತೆ, ನಿಮಗೆ 80ಗೆ 80 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಓಕೆ, ನೋಡಿ ಎಷ್ಟು ನಿಮಗೆ ಕ್ವಶನ್ಗಳು ಇಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟಿಂದ ಅರೈಸ್ ಆಗ್ಬೋದು ಅಂತೇಳಿ. ಸಿ, ದಿಸ್ ಪ್ರೈಮ್ ನಂಬರ್ಸ್ ಸ್ಟಾರ್ಟ್ಸ್ ಫ್ರಮ್ 2, ಹೌದಾ. ಅವಿಭಾಜ್ಯ ಸಂಖ್ಯೆಗಳು ಸ್ಟಾರ್ಟ್ ಆಗೋದು ನಮಗೆ ಇಲ್ಲಿಂದ 2ರಿಂದ. ಹಾಗಾದರೆ ಇಲ್ಲಿ ಒಂದು ಕ್ವಶನ್ ನಮಗೆ ಏನು ಅರೈಸ್ ಆಗ್ಬೋದು, ದ ನಂಬರ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಓಕೆ, ವಿಚ್ ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸೊ ಯು ವಿಲ್ ಗೆಟ್ ಹಿಯರ್ 1 ಮಾರ್ಕ್ಸ್ ಕ್ವಶನ್, ದಟ್ ಆನ್ಸರ್ ಈಸ್ 2, ಹೌದಾ. ಏನು ಹೇಳಿ, ಫಸ್ಟ್ ಕ್ವಶನ್ ಏನು ಬರ್ಬೋದು ನಿಮಗೆ, ವಿಚ್ ಒನ್ ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್, ದಟ್ ಈಸ್ ದ ಆನ್ಸರ್ ಈಸ್ 2. ಅದೇ ರೀತಿ ಇದೇ ನಂಬರ್ 2ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ರೀತಿ ಕ್ವಶನ್ ಏನು ಕೇಳ್ಬೋದು, ದ ಈವನ್ ಪ್ರೈಮ್ ನಂಬರ್, ವಿಚ್ ಒನ್ ಇಸ್ ದ ಈವನ್ ಪ್ರೈಮ್ ನಂಬರ್. ಈವನ್ ನಿಮಗೆ ಏನು ಮಾಡ್ತಾರೆ, MCQನಲ್ಲಿ ಕೂಡ ಈ ಒಂದು ಕ್ವಶನ್ಸ್ಗಳು ಬೇಸಿಕ್ ಕ್ವಶನ್ಸಲ್ಲಿ ಬರಬಹುದು ಕಾನ್ಸೆಪ್ಟ್ ಮೇಲೆ. ಏನು ಕೇಳ್ಬೋದು ನಿಮಗೆ, ವಿಚ್ ಒನ್ ಇಸ್ ದ ಈವನ್ ಪ್ರೈಮ್ ನಂಬರ್. ಸೊ ನೋಡಿ, ಪ್ರೈಮ್ ನಂಬರ್ಸಲ್ಲಿ ಬೇರೆ ಯಾವ ನಂಬರ್ಗಳು ಕೂಡ ಈವನ್ ನಂಬರ್ ಬರೋದಿಲ್ಲ. ಇನ್ಫೈನೈಟ್ ಪ್ರೈಮ್ ನಂಬರ್ಸ್ ಇದ್ದರೂ ಕೂಡ ಈವನ್ ನಂಬರ್ ಬರೋದು ಕೇವಲ ಈ 2 ಮಾತ್ರ. ಹಾಗಾದರೆ ಇಲ್ಲಿ ನಿಮಗೆ ಎಷ್ಟಾಯಿತು, 2 ಕ್ವಶನ್ಸ್ ಬಂದಾಗಾಯಿತು. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ಕಾಂಪೋಸಿಟ್ ನಂಬರಲ್ಲಿ
ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂತ ಕೇಳ್ಬೋದು. ದಟ್ ಆನ್ಸರ್ ಈಸ್ 4. ಹೌದಾ? ಸೊ ಯಾವುದು ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಈಸ್ 4 ಬಿಕಾಸ್ ದ ಕಾಂಪೋಸಿಟ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 4 ಓನ್ಲಿ. ಹಾಗಾಗಿ ಅದು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಯಾಗುತ್ತೆ. ಹೌದಾ? ಏನು ಕಾಂಪೋಸಿಟ್ ನಂಬರ್ ಅಂದರೆ ಕನ್ನಡದಲ್ಲಿ ಸಂಯುಕ್ತ. ನಿನ್ನೆ ಒಂದು ಕ್ಲಾಸಲ್ಲಿ ನಾನು ಕಾನ್ಸೆಪ್ಟನ್ನು ಹೇಳಿದ್ದೀನಿ. ಸೊ ಯಾರು ಆ ಒಂದು ವಿಡಿಯೋನ ನೋಡಿಲ್ಲ, ಆ ಒಂದು ವಿಡಿಯೋನ ನೋಡಿ ಈ ವಿಡಿಯೋನ ನೋಡಿದ್ದಾದರೆ ನಿಮಗೆ ಕ್ಲಾಸನ್ನು ಕೇಳಿದ್ದಾದರೆ ಇನ್ನೂ ಎಫೆಕ್ಟಿವ್ ಆಗಿ ನೀವು ಕಲಿಬೋದು. ನೋಡಿ, ಪ್ರೈಮ್ ನಂಬರ್ಸ್ ಅಂದರೆ ಏನಂತೀರ? ಅವಿಭಾಜ್ಯ ಸಂಖ್ಯೆಗಳು. ಹೌದಾ? ಸೊ ಹಾಗಾದರೆ ಸಂಯುಕ್ತ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 4. ಇದು 1 ಮಾರ್ಕ್ ಕ್ವಶನ್ ಆಯಿತು. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಅದೇ ರೀತಿ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಸೊ ಇಲ್ಲಿ ಒಟ್ಟಾರೆ ನಿಮಗೆ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಶನ್ ರೈಸ್ ಆಯಿತು. 3 ಕ್ವಶನ್ಗಳನ್ನು ನೋಡಿದಿರ. ಹಾಗಾದರೆ ಇಲ್ಲಿ ತಾವು ಅಬ್ಸರ್ವ್ ಮಾಡಿರ್ಬೋದು, ಪ್ರೈಮ್ ನಂಬರಲ್ಲಿ 1 ಬರೋದಿಲ್ಲ. ಅದೇ ರೀತಿ ಕಾಂಪೋಸಿಟ್ ನಂಬರಲ್ಲಿ ಕೂಡ ನಾನು ಏನು ಮಾಡಿಲ್ಲ, 1ಅನ್ನು ತೆಗೆದುಕೊಂಡಿಲ್ಲ. ಹಾಗಾದರೆ ಯಾಕೆ ಈ 1 ನಮಗೆ ಪ್ರೈಮ್ ನಂಬರಲ್ಲೂ ಬಂದಿಲ್ಲ, ಅದೇ ರೀತಿ ಸಂಯುಕ್ತ ಸಂಖ್ಯೆ ಲಿಸ್ಟಲ್ಲೂ ಕೂಡ ಅದು ಇಲ್ಲ? ವೈ ಅಂತಕ್ಕಂಥ ಒಂದು ಕ್ವಶನ್ ನಿಮಗೆ ರೈಸ್ ಆಗುತ್ತೆ. ಸೊ ಯಾಕಂದರೆ ನೋಡಿ, ನಿನ್ನೆ ಕ್ಲಾಸಲ್ಲಿ ಹೇಳಿದೆ ನಾನು, ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂತ ಹೇಳಬೇಕಾದ್ರೆ ಏನು ಕಂಡೀಷನ್ ಇದೆ? ಯಾವ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿರುತ್ತವೆ. ಅಂದರೆ 1 ಮತ್ತು ಅದೇ ಸಂಖ್ಯೆನ ಅಪವರ್ತನಗಳಿಗೆ ಹೊಂದಿರುತ್ತೆ ಸಂಖ್ಯೆಗಳಿಗೆ ನಾವೇನು ಹೇಳ್ತೀವಿ? ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂತೀವಿ. ದ ನಂಬರ್ಸ್ ವಿಚ್ ಆರ್ ಓನ್ಲಿ 2 ಫ್ಯಾಕ್ಟರ್ಸ್ ಮೀನ್ಸ್ 3ಕ್ಕೆ 1 ಮತ್ತು ಅದೇ ಸಂಖ್ಯೆ ಅಂದರೆ 3 ಮಾತ್ರ 2 ಅಪವರ್ತನಗಳಿವೆ. ದೇರ್ ಆರ್ ಓನ್ಲಿ 2 ಫ್ಯಾಕ್ಟರ್ಸ್ ಫಾರ್ 3. ದ್ಯಾಟ್ಸ್ ವೈ ದೀಸ್ ನಂಬರ್ಸ್ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಹಾಗಾದರೆ 1ಕ್ಕೆ ಏನಾದರೂ ನಮಗಿಲ್ಲಿ 2 ಫ್ಯಾಕ್ಟರ್ಗಳಿವೆಯಾ? 2 ಸಂಖ್ಯೆಯಿಂದ ಏನಾದರೂ ಅದು ಡಿವೈಡ್ ಆಗುತ್ತಾ? ಇಲ್ಲ. ಯಾಕಂದರೆ 1 ಕೇವಲ 1ರಿಂದ ಮಾತ್ರ ಡಿವೈಡ್ ಆಗುವಂಥದ್ದು. ಹೌದಾ? ಸೊ ಹಾಗಾಗಿ ಇಲ್ಲಿ ನಮಗೇನು 2 ಅಪವರ್ತನಗಳು ಇಲ್ಲ. ಸೊ ಹಾಗಾಗಿ 1 ಅನ್ನೋದು ನಮಗೇನಾಗೋದಿಲ್ಲ, ಈ ಒಂದು ಅವಿಭಾಜ್ಯ ಸಂಖ್ಯೆಯಲ್ಲಿ ಬರೋದಿಲ್ಲ. ಅದೇ ರೀತಿ ನೋಡಿ, ಸಂಯುಕ್ತ ಸಂಖ್ಯೆಯಲ್ಲಿ ಏನು ಕಂಡೀಷನ್ ಇದೆ? ನಿಮಗೆ 3 ಅಥವಾ 3ಕ್ಕಿಂತ ಹೆಚ್ಚು ಏನಿರಬೇಕು? ಅಪವರ್ತನಗಳಿರಬೇಕು. ಅಂದರೆ ಫ್ಯಾಕ್ಟರ್ಸ್ನ ಹೊಂದಿರಬೇಕು. ಸೊ 4ಕ್ಕೆ ನೋಡಿ 1, 2 ಮತ್ತು 4. ಸೊ 3 ಅಪವರ್ತನಗಳನ್ನ ಹೊಂದಿದೆ. ಅದು ಹೇಗೆ ಅಂಥೇಳಿ ಹಿಂದಿನ ಒಂದು ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಸೊ ಆ ಒಂದು ವಿಡಿಯೋನ ತಾವು ನೋಡ್ಬೋದು. ಓಕೆ, ಹಾಗಾದರೆ ನಮಗೇನಾದರೂ 1ಕ್ಕೆ ಇಲ್ಲಿ ನಂಬರ್ 1ಗೆ ಏನಾದರೂ 3 ಅಪವರ್ತನಗಳನ್ನ ಹೊಂದಿವೆಯಾ? ನೋ, ಬಿಕಾಸ್ 1 ಆ್ಯಸ್ ಓನ್ಲಿ ಆಲ್ರೆಡಿ ಐ ಟೋಲ್ಡ್ 1 ಆ್ಯಸ್ ಓನ್ಲಿ 1 ಫ್ಯಾಕ್ಟರ್. ಹೌದಾ? 1 ಕೇವಲ 1ರಿಂದ ಮಾತ್ರ ಡಿವೈಡ್ ಆಗುವಂಥದ್ದು. ನೋಡಿ, ಇಲ್ಲಿ 1 ಸಂಖ್ಯೆದು ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂಥೇಳಿ ನಮಗೀಗ ಗೊತ್ತಾಯಿತು. 1 ಅನ್ನೋದೇನು? ಈ ಒಂದು ಅವಿಭಾಜ್ಯ ಸಂಖ್ಯೆ ಅಂದರೆ ಪ್ರೈಮ್ ನಂಬರ್ನಲ್ಲೂ ಬರೋದಿಲ್ಲ, ಅದೇ ರೀತಿ ಸಂಯುಕ್ತ ಸಂಖ್ಯೆಯಲ್ಲೂ ಕೂಡ ಬರೋದಿಲ್ಲ. ಆದರೆ ನೋಡಿ, 1ರ ಒಂದು ಸ್ಪೆಷಾಲಿಟಿ ಏನಿದೆ ಅಂಥೇಳಿ, 1 ಪ್ರೈಮ್ ನಂಬರ್ ಲಿಸ್ಟಲ್ಲೂ ಬರೋದಿಲ್ಲ, ಕಾಂಪೋಸಿಟ್ ನಂಬರ್ ಲಿಸ್ಟಲ್ಲೂ ಬರೋದಿಲ್ಲ. ಆದರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳಿಗೆ 1 ಅನ್ನೋದು ನಮಗೇನಾಗಿರುತ್ತೆ? ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. 1 ಅನ್ನೋದು ನಮಗೇನಾಗೋದಿಲ್ಲ, ಪ್ರೈಮ್ ನಂಬರ್ನಲ್ಲಿ ಬರೋಂಗಿಲ್ಲ ಮತ್ತು ಕಾಂಪೋಸಿಟ್ ನಂಬರಲ್ಲಿ ಬರೋದಿಲ್ಲ. ಆದರೆ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಏನಿವೆಯೋ ಅವುಗಳಲ್ಲಿ 1 ಅನ್ನೋದು ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಆಗಿದೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ನಂಬರ್ 1. ನೋಡಿ, 2ರಲ್ಲೂ ಬರೋದಿಲ್ಲ, ಆದರೆ ಎಲ್ಲದರಲ್ಲೂ ಇದೆ. ಸೊ ಹಾಗಾದರೆ ಇಲ್ಲಿ ನಾವು 1ಅನ್ನು ಏನಂತ ಹೇಳ್ಬೋದು? 4ನೇ ಕ್ವಶನನ್ನು ಆಲ್ರೆಡಿ 3 ಕ್ವಶನ್ ಐತಿ. ಇಲ್ಲಿ 4ನೇ ಕ್ವಶನ್ ನೋಡಿ, 1 ಈಸ್ ನೈದರ್ ಎ ಪ್ರೈಮ್ ನಂಬರ್ ನಾರ್ ಎ ಕಾಂಪೋಸಿಟ್ ನಂಬರ್. ಸೊ ಕ್ವಶನ್ ಯಾವ ರೀತಿ ಕೇಳ್ಬೋದು ನಿಮಗೆ? ದ ನಂಬರ್ ವಿಚ್ ಈಸ್ ನಾಟ್ ಎ ಪ್ರೈಮ್ ಆ್ಯಂಡ್ ನಾಟ್ ಎ ಕಾಂಪೋಸಿಟ್. ಅವ್ರು ಏನಂತ ಕೇಳ್ಬೋದು? ದ ನಂಬರ್ ವಿಚ್ ಈಸ್ ನೈದರ್ ಎ ಪ್ರೈಮ್ ನಾರ್ ಎ ಕಾಂಪೋಸಿಟ್. ಕನ್ನಡದಲ್ಲಿ ಯಾವ ಸಂಖ್ಯೆ ಅವಿಭಾಜ್ಯವೂ ಅಲ್ಲ ಮತ್ತು ಸಂಯುಕ್ತ ಸಂಖ್ಯೆಯೂ ಅಲ್ಲ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಏನಾಗ್ಬೋದು? ದ ನಂಬರ್ 1. ಹೌದಾ? 1 ಅನ್ನೋದು ನಮ್ಗೆ ಏನಾಗೋದಿಲ್ಲ, 1 ಈಸ್ ನೈದರ್ ಎ ಪ್ರೈಮ್ ನಾರ್ ಎ ಕಾಂಪೋಸಿಟ್. ಅವಿಭಾಜ್ಯವೂ ಅಲ್ಲ, ಸಂಯುಕ್ತ ಸಂಖ್ಯೆಯೂ ಅಲ್ಲ. ನೋಡಿ, ಒಟ್ಟಾರೆಯಾಗಿ ಇಲ್ಲಿ ನಿಮಗೇನಾಯಿತು? 4 ಕ್ವಶನ್ಗಳು ಕವರ್ ಆಯಿತು. ಸೊ ಎಲ್ಲಿ? ಬೇಸಿಕ್ ಕಾನ್ಸೆಪ್ಟ್ನ ಮೇಲೆ. ಎಸ್, ಹಾಗಾದರೆ ನಮ್ಮ ಒಂದು ನೆಕ್ಸ್ಟ್ ಟಾಪಿಕ್ಕಿಗೆ ನಾವೇನು ಮಾಡೋಣ? ಈಗ ಮೂವ್ ಆನ್ ಆಗೋಣ. ಎಸ್, ನೋಡಿ, ಇಂಥ ಒಂದು ಪ್ರತಿಯೊಂದು ಕಾನ್ಸೆಪ್ಟ್ಗಳು ನಿಮಗೇನಾಗ್ತವೆ? ನಮ್ಮ ಒಂದು ಹೈಯರ್ ಮ್ಯಾಥ್ ಆನ್ಲೈನ್ ಕೋರ್ಸ್ನ ಒಂದು ಆ್ಯಪ್ ಏನಿದೆ ಅಲ್ಲಿ ನಿಮಗೆ ಪ್ರತಿಯೊಂದು ಕ್ಲಾಸ್ಗಳಲ್ಲಿ ಇವೆಲ್ಲವುಗಳನ್ನ ಕೂಡ ನಿಮಗೆ ತಿಳಿಸಿಕೊಡಲಾಗುತ್ತೆ. ಸೊ
ಮನೆಯಲ್ಲಿ ಕುಳಿತುಕೊಂಡು ಕಲಿಯೋದಕ್ಕೆ ನಿಮಗೆ ತುಂಬ ಅವಕಾಶ ಇದೆ, ಒಳ್ಳೆಯ ಅವಕಾಶ. ಸೊ ಕೋರ್ಸನ್ನು ಪರ್ಚೇಸ್ ಮಾಡಿ, ತುಂಬ ಫೀ ಇರೋದಿಲ್ಲ. ಕೋರ್ಸನ್ನು ಪರ್ಚೇಸ್ ಮಾಡಿ ಮನೆಯಲ್ಲಿ ಕುಳಿತು ಹೆಚ್ಚಿನ ಅಂಕಗಳನ್ನ ಕಲಿಯುತ್ತಾ ನಿಮ್ಮ ಒಂದು ಕಲಿಕೆ ಸಾಗ್ತಾ ಇರುತ್ತೆ. ಓಕೆ, ಎಸ್. ಹಾಗಾದರೆ ನೆಕ್ಸ್ಟ್ ನೋಡಿ, ಸೆಕೆಂಡ್ ಕಾನ್ಸೆಪ್ಟ್ ನಮಗೇನಿದೆ ಇಲ್ಲಿ, HCF ಆ್ಯಂಡ್ LCM ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, HCF ಆ್ಯಂಡ್ LCM ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಎಸ್, ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಸಂಖ್ಯೆಯನ್ನು ಕೊಟ್ಟಿದಾಗ, ಯಾವುದೇ ಎರಡು ಸಂಖ್ಯೆಯನ್ನು ಕೊಟ್ಟಾಗ ಅವುಗಳ ಒಂದು HCF ಮತ್ತು LCMನ್ನು ಪ್ರೈಮ್ ನಂಬರ್ಗಳ ಮೂಲಕ ನಾವು ಏನು ಮಾಡ್ತೀವಿ, ಫೈಂಡ್ ಔಟನ್ನು ಮಾಡೋದು. ಓಕೆ, ಸೊ ಟೆಕ್ಸ್ಟ್ ಬುಕ್ನಲ್ಲಿ ಇರೋಷ್ಟು ಡೀಟೇಲಾಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಹೇಳ್ತೀನಿ, ಅಷ್ಟನ್ನು ತಿಳ್ಕೊಂಡ್ರೆ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಎಷ್ಟು ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್. ಓಕೆ, ಒಂದು ಎಕ್ಸಾಂಪಲ್ ನೋಡಿ, 6,20. ಓಕೆ, ಇವೆರಡರ HCF ಮತ್ತು LCMನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಫೈಂಡ್ ಔಟ್ ಮಾಡಿದ್ದಾರೆ. ಆಲ್ರೆಡಿ ನಮಗೆ ಗೊತ್ತು 6 ಅನ್ನೋದು ಕಾಂಪೋಸಿಟ್ ನಂಬರ್, 20 ಅನ್ನೋದು ಕೂಡ ನಮಗೇನಿದೆ ಕಾಂಪೋಸಿಟ್ ನಂಬರ್. ಯಾಕೆ ಕಾಂಪೋಸಿಟ್ ನಂಬರ್ ಅಂತೇಳಿ ನಿನ್ನಿಂದು ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಹಾಗಾದರೆ ಈ ಎರಡು ಸಂಖ್ಯೆಯನ್ನು ಯಾವ ಒಂದು ಸಂಖ್ಯೆ ಡಿವೈಡ್ ಮಾಡುತ್ತೋ ಆ ಒಂದು ಸಂಖ್ಯೆಗೆ ನಾವೇನು ಹೇಳ್ತೀವಿ, ಕಾಮನ್ HCF ಅಂತೀವಿ. ಹೌದಾ, ಕಾಮನ್ ಫ್ಯಾಕ್ಟರ್ ಅಂದರೆ ಎರಡರಲ್ಲೂ ಕಾಮನ್ ಆಗಿರುವಂಥದ್ದು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಅದೇ ದೊಡ್ಡದಂಥ ಒಂದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಓಕೆ, ನೋಡಿ 6 ಮತ್ತು 20. ಸೊ ಎರಡನ್ನು ನಾವು ಡಿವೈಡ್ ಮಾಡ್ತಾ ಹೋದಾಗ ನಮಗೆ ಯಾವ ಒಂದು ನಂಬರ್ನಿಂದ ಎರಡು ಸಂಖ್ಯೆಗಳು ಡಿವೈಡ್ ಆಗ್ತಾವೋ ಅದಕ್ಕೆ ನಾವು ಏನು ಹೇಳ್ತೀವಿ, HCF ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಏನು ಹೇಳ್ತೀವಿ, ಮ ಸ ಅ. ಹೌದಾ, ಸೊ ಮ ಸ ಅ, ಇಲ್ಲಿ ಲ ಸ ಅ. ನೋಡಿ, ಸೊ 2 3 6, 2 10 20. ಹಾಗಾದರೆ ಈಗೇನಾದರೂ ನಮಗೆ 3 ಮತ್ತು 10 ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಾವ. ಸೊ 3ರಲ್ಲಿ 3 ಬರುತ್ತೆ, ಆದರೆ 10 ಬರೋದಿಲ್ಲ. ಆದರೆ 2ರಲ್ಲಿ 10 ಬರುತ್ತೆ, ಆದರೆ 3 ಬರೋದಿಲ್ಲ. ಹಾಗಾದರೆ ಸೊ ಇಲ್ಲಿಗೆ ನಮಗೇನಾಯಿತು, 6,20 6 ಮತ್ತು 20ರ HCF. ಓಕೆ, HCF ನಮಗೇನಾಯಿತು, = 2 ಆಯಿತು. ನೋಡಿ, 2 ಈಸ್ ಪ್ರೈಮ್ ನಂಬರ್, 2 ಅವಿಭಾಜ್ಯ ಸಂಖ್ಯೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, LCMಗೋಸ್ಕರ ನಾವೇನು ಮಾಡ್ತೀವಿ, ಇದನ್ನೇ ಕಂಟಿನ್ಯೂ ಮಾಡ್ತೀವಿ. ಸೊ 3 1 3 ಆ್ಯಸ್ ಇಟ್ ಈಸ್, 10ನ ಹಾಗೆ ಇಡ್ತೀವಿ, ಆ್ಯಂಡ್ ಅಗೇನ್ 10 1 10. ಸೊ ಒಟ್ಟಾರೆಯಾಗಿ HCF ಏನಾಯ್ತು ನಮಗೀಗ, LCM. ಹೌದಾ, ಸೊ LCM ಆಫ್ 6,20 ಅಂದರೆ ಏನಂತ ಬರಿತೀವಿ, 2 × 3 ಇಂಟು, ನೋಡಿ ಮತ್ತೆ ನಾವು 10ನ್ನು ಯಾವ ರೀತಿ ಬರಿಬೋದು, ಕಾಂಪೋಸಿಟ್ ನಂಬರ್ ಇದೆ, ಪ್ರೈಮ್ ನಂಬರ್ ಆಗಿ ಯಾವ ರೀತಿ ಬರಿಬೋದು, ಇಲ್ಲಿ 2 5 10, 5 1 5. 10 ಕಾಂಪೋಸಿಟ್ ನಂಬರ್ ಇದೆ. ಸೊ ಅದನ್ನು ಕೂಡ ನಮಗೆ ಪ್ರೈಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಇದು ಶಾರ್ಟ್ ಮೆಥಡ್. ಓಕೆ, 2 5 10, 5 1 5. ಹಾಗಾದರೆ 10ನ್ನು ನಾವು ಇಲ್ಲಿ ಯಾವ ರೀತಿ ಬರಿಬೋದು, 2 × 5 ಅಂತ ಬರಿಬೋದು. ಸೊ ಹಾಗಾದ್ರೆ ನೋಡಿ, ಒಂದೇ ಸಂಖ್ಯೆ ನಮಗೆ 2 ಬಾರಿ ಬಂದಿದೆ. ಹಾಗಾದರೆ ಅದನ್ನು ನಾವೇನು ಮಾಡ್ತೀವಿ, ಘಾತ ಸಂಖ್ಯೆಯಾಗಿ ಕನ್ವರ್ಟ್ ಮಾಡ್ತೀವಿ, ಅಂದರೆ 2² ಅಂತ ಬರಿತೀವಿ. ಹೌದಾ, ಇಂಟು ಏನು ಉಳಿತೀವಿ, 3 ಮತ್ತು 5. ಸೊ ದಿಸ್ ಈಸ್ ವಾಟ್ ದ HCF ಆ್ಯಂಡ್ LCM ಕಾನ್ಸೆಪ್ಟ್ ಬೈ ಪ್ರೈಮ್ ನಂಬರ್ಸ್ ಆರ್ ಪ್ರೈಮ್ ಫ್ಯಾಕ್ಟರ್ಸ್. ನೋಡಿ, HCF ಮತ್ತು LCM ಎರಡರಲ್ಲ ನಮಗೇನಿದೆ, 2 ಕಾಮನ್ ಆಗಿದೆ. ಅದೇ ರೀತಿ LCM ನಮಗೆ ಎಷ್ಟಾಗುತ್ತೆ ಈಗ ನೋಡಿ, 2² ಇದ್ದರೆ ಎಷ್ಟಾಯಿತು, 4 × 3 ಇದೆ, ಇಂಟು 5 ಇದೆ. ಸೊ 4 3 12, 12 ಇಲ್ಲಿ 60. ಎಸ್, ನೋಡಿ 60 ಈಸ್ ದ LCM ಆಫ್ 6,20. 6 ಮತ್ತು 20ರ LCM ಏನೈತಿ ಈಗ 60. ಅದೇ ರೀತಿ HCF ಏನಾಯಿತು 2. ನೋಡಿ, ಇಷ್ಟೇ ಸಿಂಪಲಾಗಿ ಇರುವಂಥ ಕಾನ್ಸೆಪ್ಟ್. ಓಕೆ, ಸೊ ಇದನ್ನು ನಾವು ಹೇಳ್ತೀವಿ ದ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್. ಓಕೆ, ಅದು ಬೇಡ ನಿಮಗೆ, ಅಷ್ಟೇನು ಅವಶ್ಯಕತೆ ಇಲ್ಲ. ಇಷ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಾದರೆ ಸಾಕು. ಓಕೆ, ಇದೇ ರೀತಿ ಬೇರೆ ಯಾವುದೇ ಸಂಖ್ಯೆಯನ್ನು ಕೊಟ್ಟಾಗ ಕೂಡ ನೀವು ಏನು ಮಾಡೋದು, HCF ಮತ್ತು LCMನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಪ್ರೈಮ್ ನಂಬರ್ಸ್ ತಿಳಿದುಕೊಳ್ಬೇಕಿಲ್ಲಿ. ಓಕೆ, ನೋಡಿ 2 3 6, 2 10 20 ಆಯಿತು. 3 1 3, 10ನ್ನು ಹಾಗೆ ಇಟ್ಕೊಳ್ತೀರಾ. ನೆಕ್ಸ್ಟ್ 10 1 10 ಆಯಿತು. ಬಟ್ ನಮಗೆ ಪ್ರೈಮ್ ನಂಬರ್ಸ್ ಮಾತ್ರ ಬೇಕಿಲ್ಲಿ. ಅದು ನಮಗೆ ಇಲ್ಲೇನಾಗಿದೆ, 2 3 ಬಂದಿದೆ, 10 ಕಾಂಪೋಸಿಟ್ ನಂಬರ್ ಆಯಿತು. ಸೊ ಅದನ್ನು ಕೂಡ ಏನು ಮಾಡಬೇಕು, ಪ್ರೈಮ್ ನಂಬರಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡಿದ್ದೀರಾ, 10 ನಮಗೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ, 2ನಿಂದ ಡಿವೈಡ್ ಆಗುತ್ತೆ. 2 ಈಸ್ ಪ್ರೈಮ್ ನಂಬರ್,
2 5 10, 5 1 5. ಹಾಗಾದರೆ ಏನಾಯಿತು 2 ಇಂಟು 3 ಇಂಟು 2 ಇಂಟು 5, 2 ಇಂಟು 3 ಇಂಟು 2 ಇಂಟು 5 ಎರಡು ನಮಗೆ ಎರಡು ಬಾರಿ ಬಂದಿದೆ. ಹಾಗಾಗಿ ಏನು ಮಾಡ್ತೀವಿ, ಘಾತ ಸಂಖ್ಯೆಗೆ ಬರೀತೀವಿ. ಅಂದರೆ ಪವರ್ಸಲ್ಲಿ 2 ಸ್ಕ್ವೇರ್ ಇಂಟು 3 ಇಂಟು 5. ಸೊ 2 ಸ್ಕ್ವೇರ್ ಈಕ್ವಲ್ ಟು ಎಷ್ಟೈತಿ 4 ಇಂಟು 3 ಇಂಟು 5, 4 3 12, 12 5 60. 6 ಮತ್ತು 20ರ LCM ಏನಾಯಿತು 60. ನೋಡಿ, ಓದುವಂಥ ಮೆಥಡ್ ಕೂಡ ಗೊತ್ತಿರಬೇಕಲ್ಲಿ. HCF ಆಫ್ 6, 20 ಅಂತ ಓದ್ತೀವಿ. ಇದನ್ನು ಆಫ್ ಅಂದರೆ ಮೀನಿಂಗ್ ಏನಿದೆ ಬ್ರೆಕೆಟ್. ಈ ಬ್ರೆಕೆಟಿಗೆ ನಾವು ಅಂತೀವಿ ಆಫ್ ಅಂತ ರೀಡಿಂಗ್ ಮಾಡ್ತೀವಿ. ರೀಡಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಇಲ್ಲಿ ತಿಳ್ಕೊಳ್ಳಿ. ಓಕೆ, HCF ಆಫ್ 6, 20, ಇಲ್ಲಿ LCM ಆಫ್ 6, 20 ಗೊತ್ತೈತಲ್ಲ. ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮಗೆ ಬೇರೆ ಯಾವುದೇ ಸಂಖ್ಯೆಯನ್ನು ಕೊಟ್ಟರು ಕೂಡ ನೀವು ಏನು ಮಾಡ್ಬೋದು, ಇಲ್ಲಿ ಆರಾಮಾಗಿ ಆನ್ಸರನ್ನು ಮಾಡಬಹುದು. ಓಕೆ, ಜಸ್ಟ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ. ಅದನ್ನು ಕೂಡ ಈ ಒಂದು ನಂಬರ್ನ ಜೊತೆಗೇ ತೆಗೆದುಕೊಳ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ನಮಗೇನಾಗುತ್ತೆ, ಒಂದು ಫಾರ್ಮುಲಾ ರೈಸ್ ಆಗುವಂಥದ್ದು ನೋಡಿ. HCF ಆಫ್ A, B ಇಂಟು LCM ಆಫ್ A, B ಈಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, A ಇಂಟು ಬಿಗೆ ಸಮ ಇರುವಂಥದ್ದು ಗೊತ್ತಾಯ್ತಲ್ಲ. HCF ಆಫ್ A, B ಅಂದ್ರೂ A ಅನ್ನೋದು ಒಂದು ಸಂಖ್ಯೆ, B ಅನ್ನೋದು ಇನ್ನೊಂದು ಸಂಖ್ಯೆ. ಆ ಎರಡು ನಂಬರ್ಗಳ HCF ಮತ್ತು ಆ ಎರಡು ನಂಬರ್ಗಳ LCM ಎರಡನ್ನೂ ಇಂಟು ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಯಾವುದಕ್ಕೆ ಸಮ ಇರುತ್ತೆ, ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂದರೆ ಎರಡೂ ಸಂಖ್ಯೆಗಳ ಪ್ರಾಡಕ್ಟ್ಗೆ ಸಮ ಇರುತ್ತೆ. ಸಿ, ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ಸ್ ಟು ದ ಪ್ರಾಡಕ್ಟ್ ಆಫ್ ದೋಸ್ ನಂಬರ್ಸ್. ಯಾವ ಎರಡು ಸಂಖ್ಯೆನ ಕೊಟ್ಟಿರ್ತೀವಿ ಆ ಎರಡೂ ಸಂಖ್ಯೆಯ ಗುಣಲಬ್ಧ ಯಾವುದಕ್ಕೆ ಸಮ ಇರುತ್ತೆ, ಅವುಗಳ HCF ಮತ್ತು LCMಗೆ ಗುಣಲಬ್ಧಕ್ಕೆ ಸಮ ಇರುವಂಥದ್ದು. ಎಸ್ ನೋಡಿ, ಆಲ್ರೆಡಿ ಫಸ್ಟ್ ಎಕ್ಸಾಂಪಲ್ ನಾನು ಏನು ತೆಗೆದುಕೊಂಡಿದ್ದೆ 6, 20 ಅಲ್ವಾ. ಹಾಗಾದರೆ HCF ಆಫ್ 6, 20 ಇಂಟು LCM ಆಫ್ 6, 20 ಈಕ್ವಲ್ ಟು ಎ ಅಂದ್ರೇನು, ಫಸ್ಟ್ ನಂಬರ್ 6, ಬಿ ಅಂದರೆ ಯಾವುದು, ಸೆಕೆಂಡ್ ನಂಬರ್ 20. ಅವು ಎರಡು ಸಂಖ್ಯೆಗಳ ಗುಣಲಬ್ಧ, ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ಸ್ 6 ಆ್ಯಂಡ್ 20. ನೋಡಿ, HCF ನಮಗೆ ಆಲ್ರೆಡಿ ಮಾಡಿದ್ದೀವಿ. ಎಷ್ಟಾಗಿತ್ತಲ್ಲಿ ಆನ್ಸರ್, HCF ನಮಗೆ 2 ಆಗಿ, ಹೌದಾ. HCF ಆಫ್ 6, 20 ಈಸ್ 2 ಆಗಿತ್ತು. ಅದೇ ರೀತಿ LCM ಆಫ್ 6, 20 ಎಷ್ಟಾಗಿತ್ತು ನಮಗಿಲ್ಲಿ 60, ಹೌದಾ. ಎಸ್, ಇಸ್ಕೊಟ್ಟು ನಮ್ಗೆ ಏನಾಗಬೇಕು, 6 ಇಂಟು 20ಗೆ ಸಮವಾಗಿರಬೇಕು. ನೋಡಿ, 60 2 ಎಷ್ಟಾಯಿತು 120 ಈಸ್ ಈಕ್ವಲ್ಸ್ ಟು 12, 26 ಎಷ್ಟಾಗುತ್ತೆ, ಡೆಟ್ ಆಲ್ಸೋ 120. ಅರ್ಥ ಆಯಿತಾ. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಈ ಒಂದು ಫಾರ್ಮುಲಾ. ಸೊ ಇದನ್ನು ಬೈ ಹೆರ್ಟ್ ಮಾಡ್ತಾ ಕೊಡೋದಲ್ಲ. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಡೆಫಿನೇಷನ್ಗಳನ್ನ ಬೈ ಹೆರ್ಟ್ ಮಾಡಬಾರ್ದು. ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ನಿಮಗೆ ಡೆಫಿನೇಷನ್ ಗೊತ್ತಿಲ್ಲ ಅಥವಾ ಏನೋ ಫಾರ್ಮುಲಾ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಏನು ಮಾಡ್ಬೋದು, ನೀವು ಇಲ್ಲಿ ನೇರವಾಗಿ ಆನ್ಸರ್ ಮಾಡೋದಕ್ಕೆ ಗೊತ್ತಿರಬೇಕು. ಸಿಂಪಲ್ಲಾಗಿ ಏನು ಕಾನ್ಸೆಪ್ಟ್ ಇಲ್ಲಿ, ಸಿಂಪಲ್ ಕಾನ್ಸೆಪ್ಟ್ ಗೊತ್ತಾಯ್ತಾ. ಏನು ಹೇಳಿ, ಯಾವ ಎರಡು ನಂಬರನ್ನು ಕೊಟ್ಟಿರ್ತಾರೆ ಆ ಎರಡು ನಂಬರ್ಗಳ ಗುಣಲಬ್ಧ ಮತ್ತು ಅವುಗಳ HCF ಮತ್ತು LCM ಏನು ಮಾಡ್ತೀರಾ ಅವುಗಳ ಗುಣಲಬ್ಧ ಎರಡು ಸಮ ಇರುವಂಥದ್ದು. ಇಷ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ ಸಾಕು. ವಿದೌಟ್ ರೈಟಿಂಗ್ ದ ಫಾರ್ಮುಲಾ ಯು ಆರ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್. ಗೊತ್ತಾಯಿತು. ಎಸ್, ಹಾಗಾದರೆ ನೋಡಿ, ಒಂದು ವೇಳೆ ಈಗ ಕ್ವಶನ್ ನೋಡಿ ಯಾವ ರೀತಿ ಕೇಳ್ಬೋದು. ಆಲ್ರೆಡಿ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ, ಇಲ್ಲಿ ಕೇವಲ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಸ್ಕೋರಿಂಗ್ ವೀಡಿಯೋಗಳನ್ನೇ ಕೊಡ್ತಾಯಿದ್ದೀನಿ. ಓಕೆ, ಎಸ್ ನೋಡಿ, ಈ ಒಂದು ಕಾನ್ಸೆಪ್ಟಲ್ಲಿ ಯಾವ ರೀತಿ ನಿಮಗೆ ಕ್ವಶನ್ಸ್ನ ಕೇಳ್ಬೋದು. ಎಸ್, ಇಫ್ A is equal to 6, B is equals to 20, ಹೌದಾ, ಆ್ಯಂಡ್ HCF of A, B is equal to 2, ಫೈಂಡ್ ನೋಡಿ ಕ್ವಶನ್ ಯಾವ ರೀತಿ ಇದೆ, ಫೈಂಡ್ LCM ಆಫ್ A, B. ಸೊ ಆಲ್ರೆಡಿ ನಮಗೆ ಗೊತ್ತಿದೆ A ಅಂದರೆ ಎಷ್ಟು ಅಂದರೆ ಇಲ್ಲಿ 6 ಅಂದರೆ, B ಅಂದರೆ ಎಷ್ಟಿದೆ 20 ಇದೆ. A equal to 6, B equal to 20. So what is the question of here? Simple.
ಎನ್ನು ಕೊಟ್ಟಿದ್ದಾರೆ, ಬಿ ಅನ್ನು ಕೊಟ್ಟಿದ್ದಾರೆ, ಅವುಗಳು ಎಚ್ ಸಿ ಎಫ್ ಕೊಟ್ಟಿದ್ದಾರೆ, ಎಷ್ಟಿದೆ 2 ಇದೆ. ಇಲ್ಲಿ ಬೇಕಾದ್ರೆ ನೀವು ಏನು ಮಾಡೋದು, ಎ ಅಂತ ಕೊಟ್ಟಲ್ಲಿ 6 ಹಾಕೋಬೋದು, ಬಿ ಅಂತ ಕೊಟ್ಟಲ್ಲಿ 20 ಅಂತ ಹಾಕೋಬೋದು, ಯಾಕಂದರೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಚ್ ಸಿ ಎಫ್ ಎಷ್ಟಿದೆ 2 ಅಂತ ಕೊಟ್ಟಿದ್ದಾರೆ. ಫೈಂಡ್ ದಿ ಎಲ್ ಸಿ ಎಮ್. ಸೊ ದಿಸ್ ಈಸ್ ವಾಟ್ ದ ಕ್ವಶನ್ ಈಸ್ ರೈಸ್ಡ್. ಹೌದಾ, ಎಲ್ ಸಿ ಎಮನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಏನು ಮಾಡೋದು, ಈ ರೀತಿ ನಿಮಗೆ ಬೇರೆ ವ್ಯಾಲ್ಯೂಗಳನ್ನ ಕೊಟ್ಟಾಗ ಕೂಡ ಈ ಒಂದು ಫಾರ್ಮ್ದಲ್ಲಿ ಮೇಲೆ ಗೊತ್ತಿದ್ದರೆ ನೇರವಾಗಿ ಆನ್ಸರನ್ನು ಮಾಡ್ಬೋದು. ಓಕೆ, ನೋಡಿ ಎಚ್ ಸಿ ಎಫ್ ಆಫ್ ಎ ಕೊಮ ಬಿ ಎಷ್ಟು ಬರುತ್ತೆ ನೋಡ್ಕೊಳ್ಬೇಕು. ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಎಷ್ಟಿದೆ ಇಲ್ಲಿ ನೋಡಿ, ಫಾರ್ಮ್ದು ಏನಿದೆ ಅದು ಬರ್ಕೋಬೇಕು. ಎಚ್ ಸಿ ಎಫ್ ಆಫ್ ಎ ಕೊಮ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕೊಮ ಬಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ ಅನ್ನೋದು ಫಾರ್ಮುಲಾ. ಸೊ ಎಚ್ ಸಿ ಎಫನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟಿದೆ ಇಲ್ಲಿ 2 ಇದೆ. ಎಲ್ ಸಿ ಎಮ್ ಆಫ್ ಎ ಕೊಮ ಬಿ ಅಂದರೆ ಅವುಗಳ ಸಂಖ್ಯೆ ಎಲ್ ಸಿ ಎಮ್ ಎಷ್ಟಿದೆ ಕೊಟ್ಟಿಲ್ಲ. ಸೊ ಅದನ್ನು ನಾವು ನೋಡ್ಬೇಕು, ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಇಲ್ಲಿ ಏನು ಬರೀತೀರಾ, ಎಲ್ ಸಿ ಎಮ್ ಆಫ್ 6,20, ಯಾಕಂದರೆ ಆಲ್ರೆಡಿ ಕೊಟ್ಟಿದ್ದಾರೆ. ಎ ಈಸ್ಕೊಲ್ ಟು 6 ಇದೆ, ಬಿ ಈಸ್ಕೊಲ್ ಟು 20 ಈಕ್ವಲ್ಸ್ ಟು ಎ ಇಂಟು ಬಿ. ಎ ಅಂದರೆ ಯಾವ ಸಂಖ್ಯೆ ನಮಗೆ ಕೊಟ್ಟಂಥ 6, ಬಿ ಅಂದರೆ ಯಾವ ಸಂಖ್ಯೆ ಕೊಟ್ಟಂಥ 20. ದ ಗಿವನ್ ನಂಬರ್ಸ್ ಎ ಈಕ್ವಲ್ ಟು 6, ಬಿ ಈಕ್ವಲ್ ಟು 20. ಸೊ ಜಸ್ಟ್ ವಿ ಆರ್ ಪುಟಿಂಗ್ ದ ನಂಬರ್ಸ್ ವ್ಯಾಲ್ಯೂಸ್. ಹಾಗಾದರೆ ನೋಡಿ, ನಮಗೇನು ಬೇಕೀಗ, ಎಲ್ ಸಿ ಎಮ್ಮನ್ನು ಫೈನ್ ಮಾಡಿದ್ದಾರೆ. ಎಲ್ ಸಿ ಎಮ್ ನಮ್ಗೆ ಬೇಕು. ಹಾಗಾದರೆ ಏನು ಮಾಡ್ತೀರಾ, ಎಲ್ ಸಿ ಎಮ್ಮನ್ನು ಇಲ್ಲಿ ಇಟ್ಕೊಂಡು ಈ 2 ಅನ್ನು ಬಲಗಡೆಗೆ ಕಳಿಸಬೇಕು. ಓಕೆ, ಸೆಂಡ್ 2 ಆರ್ ಟ್ರಾನ್ಸ್ಪೋಸ್ ದಿಸ್ ನಂಬರ್ 2 ಟು ದ ರೈಟ್ ಹ್ಯಾಂಡ್ ಸೈಡ್. ಹಾಗಾದರೆ ನಮಗೇನಾಗುತ್ತೆ ನೋಡಿ, ಎಲ್ ಸಿ ಎಮ್ ಆಫ್ 6,20, 6 ಮತ್ತು 20 ಸಹ ನಮಗೇನಾಗುತ್ತೆ 6 ಇಂಟು 20. ನೋಡಿ ಇಲ್ಲಿ ನಮಗೆ 2 ಡಿವೈಡ್ ಇಂಟು ಇದೆ ಅಂದರೆ ಇಲ್ಲಿ ಬಂದಾಗ ನಮಗೇನಂತೆ ರೈಟ್ ಸೈಡಿಗೆ ಬಂದಾಗ ಆರ್ ಎಚ್ ಎಸ್ನಲ್ಲಿ ಡಿವೈಡೆಡ್ ಬೈ 2. ಹೌದಾ, ಸೊ ಇಲ್ಲಿ ಇಂಟು ಇದ್ದಾಗ ಈ ಕಡೆ ಹೋದಾಗ ಏನಾಗುತ್ತೆ ನಮಗೆ ಡಿವೈಡ್ ಆಗುತ್ತೆ. ಸೊ ಇಷ್ಟಂತೂ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲೇಬೇಕು. ಓಕೆ, ಜಸ್ಟ್ ನೋಡಿ ಕ್ಯಾನ್ಸಲೇಷನ್ ಮಾಡಿ ಎಷ್ಟಾಗುತ್ತೆ, 2 1 2, 2 10 20. ಹಾಗಾದರೆ ಇಲ್ಲಿ ನಮಗೆ ಎಷ್ಟಾಯ್ತು ಆನ್ಸರು, 10 60. ಸೊ ಆಲ್ರೆಡಿ ನಾವು ಮಾಡಿದ್ದೀವಿ ಲಾಸ್ಟ್ ಒಂದು ಸ್ಲೈಡ್ ಇದೆ. ಹೌದಾ, ಎರಡು ಸಂಖ್ಯೆ ಅಥವಾ ಎಲ್ ಸಿ ಎಮ್ ಎಷ್ಟಾಗಿತ್ತು ನಮಗೆ 60 ಆಗಿತ್ತು. ಇಲ್ಲಿ ಕೂಡ ನೋಡಿ ಆನ್ಸರ್ ಎಷ್ಟಾಯ್ತು ನಮಗೆ, ಎಲ್ ಸಿ ಎಮ್ ಈಕ್ವಲ್ ಟು 60. ಇದೇ ರೀತಿ ಬೇರೆ ಯಾವ ರೀತಿ ಕ್ವಶನ್ ಕೇಳ್ಬೋದು ನಿಮಗೆ ರೈಸ್ ಆಗುವಂಥದ್ದು. ಈಗ ನಿಮಗಿಲ್ಲಿ ಎಲ್ ಸಿ ಎಮನ್ನು ಕೇಳಿದರೆ ಇದನ್ನು ಏನು ಮಾಡ್ಬೋದು, ಎಲ್ ಸಿ ಎಮನ್ನು ಕೊಟ್ಟು ಎಚ್ ಸಿ ಎಫನ್ನು ಕೇಳ್ಬೋದು. ಇಷ್ಟೇ ಪಾಸಿಬಿಲಿಟಿ ಇರೋದು ನೋಡಿ. ಸೊ ಎಲ್ ಸಿ ಎಮನ್ನು ಕೊಟ್ಬಿಟ್ಟು ಎಚ್ ಸಿ ಎಫನ್ನು ಕೊಡ್ಬೋದು. ಆವಾಗ ಏನು ಮಾಡ್ತೀರಾ, ಸೊ ಈ ಎಲ್ ಸಿ ಎಮ್ ಕೊಟ್ಟಲ್ಲಿ ಅದರ ಒಂದು ವ್ಯಾಲ್ಯೂನ ಹಾಕಿ ಎಚ್ ಸಿ ಎಫನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಈಗ, ಎಚ್ ಸಿ ಎಫ್ ಆಫ್ 6,20, ಎಲ್ ಸಿ ಎಮನ್ನು ಕೊಡಲಾಗಿದೆ 60. ಸೊ ಇವಾಗ ಏನು ಮಾಡ್ತೀರಾ, ಹಿಂದೆ ಎಲ್ ಸಿ ಎಮ್ ಬೇಕಾಗಿತ್ತು, ಎಲ್ ಸಿ ಎಮ್ನ ಇಟ್ಕೊಂಡ್ರಿ, ಎಚ್ ಸಿ ಎಫ್ ವ್ಯಾಲ್ಯೂವನ್ನು ಕಳಿಸಿದ್ರಿ. ಸೊ ಈಗ ಏನು ಮಾಡ್ತೀರಾ, ಸಿಂಪಲಾಗಿ ನೋಡಿ ಈ ನಂಬರಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಈಗ ನಮಗೆ ಎಲ್ ಸಿ ಎಮನ್ನು ಕೊಟ್ಟಿದ್ದಾರೆ, ಎಚ್ ಸಿ ಎಫನ್ನು ಮಾತ್ರ ಏನು ಮಾಡ್ತೀರಾ ಕಳಿಸ್ತೀರಾ. ಓಕೆ, ಅಷ್ಟು ನೋಡಿ. ಸೊ ಎಚ್ ಸಿ ಎಫ್ ಆಫ್ ಏನಿದೆ 6,20 ಈಕ್ವಲ್ಸ್ ಟು ಎಸ್, ಈ 16 ಏನು ಮಾಡ್ತೀರಾ ಆ ಕಡೆ ಕಳಿಸಿ ಡಿವೈಡ್ ಮಾಡ್ತೀರಾ ಎಸ್ ಕೊಟ್ಟಂಥ ವ್ಯಾಲ್ಯೂವನ್ನು. ಸೊ ನಮಗೇನು ಸಿಗುತ್ತೆ ಈಗ, ಎಚ್ ಸಿ ಎಫ್ ಗೊತ್ತಾಗುತ್ತೆ ನೋಡಿ. 1 0ಗೆ 0 ಕ್ಯಾನ್ಸಲ್ ಆಯಿತು, 6ಗೆ 6 ಕ್ಯಾನ್ಸಲ್ ಆಯಿತು. ಸೊ ಉಳಿದಂಥ ನಂಬರ್ ಯಾವ್ದು ನಮಗಿಲ್ಲಿ 2. ಸೊ ಎಚ್ ಸಿ ಎಫ್ ಈಕ್ವಲ್ ಟು ಎಷ್ಟಾಯ್ತು ನಮಗಿಲ್ಲಿ ಆನ್ಸರ್, 2 ಈಸ್ ದ ಎಚ್ ಸಿ ಎಫ್ ಆಫ್ 6,20. ಇಷ್ಟೇ ಪಾಸಿಬಿಲಿಟಿ ಇರುವಂಥದ್ದು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬೇರೆ ಕ್ವಶನನ್ನು ಏನು ಕೇಳ್ಬೋದು, ಈಗ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಯಾವ ರೀತಿ ಕೇಳಿದ್ರು ಅದೇ ರೀತಿ ಎಚ್ ಸಿ ಎಫನ್ನು ಕೊಡ್ಬೋದು, ಎಲ್ ಸಿ ಎಮ್ಮನ್ನು ಕೊಡ್ಬೋದು, ವ್ಯಾಲ್ಯೂ ಬಿ ಅನ್ನು ಕೂಡ ಕೊಡ್ತಾರೆ, ಎ ಅನ್ನು ಕೇಳ್ತಾರೆ. ಸೊ ಇದು ನಿಮಗೆ ಅದನ್ನು ಮಾಡಿ ತೋರಿಸೋದಿಲ್ಲ, ಜಸ್ಟ್ ನೀವು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ನೋಡಿ. ಓಕೆ, ಎಲ್ ಸಿ ಎಮನ್ನು ಕೊಟ್ಟಾಗ ಬರ್ಕೋತೀರಾ, ಇಲ್ಲಿ ಎಚ್ ಸಿ ಎಫನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ಬರ್ಕೋತೀರಾ, ಇಂಟು ಮಾಡ್ತೀರಾ. ಇಸ್ಕೊಲ್ಟು ಬಿ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ, ಬಿ ಅನ್ನು ಬರ್ಕೋತೀರಾ, ಎ ವ್ಯಾಲ್ಯೂವನ್ನು ಕ್ವಶನಲ್ಲಿ ಕೇಳ್ತಾರೆ, ಮೀನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ. ಇಲ್ಲಿ ಹೇಗೆ ಫೈಂಡ್ ಎಚ್ ಸಿ ಎಫ್ ಅಂತಿದ್ದಾರೆ ಅದೇ ರೀತಿ ಈ ಮೂರನ್ನು ಕೊಟ್ಟು ನಿಮ್ಗೆ ಏನು ಮಾಡ್ಬೋದು, ಫೈಂಡ್ ವ್ಯಾಲ್ಯೂ ಆಫ್ ಎ ಅಂತ ಕೇಳ್ಬೋದು. ಸೊ ಅವಾಗ ಏನು ಮಾಡ್ತೀರಾ, ಎಚ್ ಸಿ ಎಫ್ನ ವ್ಯಾಲ್ಯೂ ಬರ್ಕೋತೀರಾ, ಎಲ್ ಸಿ ಎಮ್ನ ವ್ಯಾಲ್ಯೂವನ್ನು ಬರ್ಕೋತೀರಾ, ಬಿನ ವ್ಯಾಲ್ಯೂ ಕೂಡ ಬರ್ಕೋತೀರಾ, ಎ ಅನ್ನು ಹಾಗೆ ಇಟ್ಕೊಳ್ತೀರಾ. ಸೊ ಏನು ಮಾಡ್ತೀರಾ,
ಇವೆರಡನ್ನೂ ಇಂಟು ಮಾಡಿ ಈ ನಂಬರನ್ನು ಬಿ ವ್ಯಾಲ್ಯೂನ ಈ ಕಡೆ ತಂದು ಡಿವೈಡ್ ಮಾಡ್ತೀರಾ. ಸೊ ಇಲ್ಲಿ ಯಾವ ರೀತಿ ಮಾಡಿದಿರೋ ಅದೇ ರೀತಿ ಬಿ ವ್ಯಾಲ್ಯೂನ ತಂದು ಡಿವೈಡ್ ಮಾಡಿದಾಗ ನಿಮಗೇನು ಸಿಗುತ್ತೆ, ದ ಆನ್ಸರ್ ಏನೋ ಒಂದು ಆನ್ಸರ್ ನಿಮಗೆ ಸಿಗುವಂಥದ್ದು. ಸೊ ಅದೇ ರೀತಿ ಒಂದು ವೇಳೆ ಎ ಅನ್ನು ಕೊಟ್ಟು ಬಿ ಅನ್ನು ಕೇಳ್ಬೋದು. ಇಷ್ಟೇ ಪಾಸಿಬಿಲಿಟಿ, ಯಾಕಂದರೆ ಇರ್ತಕ್ಕಂಥ ಪ್ಯಾರಾಮೀಟರ್ಸ್ ನಿಮಗೆ ಕೇವಲ 4 ಇಲ್ಲಿ. ಓಕೆ, ನೋಡಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಆಗ್ಬೋದು. ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಕೇವಲ 4 ವ್ಯಾಲ್ಯೂ. ಒಂದು ಅವುಗಳ HCF, ಇನ್ನೊಂದು ಅವುಗಳ LCM ಬಿಟ್ಟರೆ ಆ 2 ನಂಬರ್ಗಳು. ಹೌದಾ, ಇರುವಂಥ ಫ್ಯಾಕ್ಟರ್ಸ್ ಅಥವಾ ಇರುವಂಥ ಪ್ಯಾರಾಮೀಟರ್ಸ್ ನಮಗೆ ಎಷ್ಟಲ್ಲಿ 1, 2, 3, 4. ಈ 4ರಲ್ಲಿ ಯಾವುದಾದ್ರೂ 3 ಕೊಟ್ಟು 1 ಕೇಳ್ತಾರೆ. ಅವಾಗ ಏನು ಮಾಡ್ತೀರಾ, ಜಸ್ಟ್ ನೀವು ಟ್ರಾನ್ಸ್ಪೋಸ್ ಮಾಡಿ ಡಿವೈಡ್ ಮಾಡೋದ್ರ ಮೂಲಕ ಏನು ಮಾಡ್ತೀರಾ, ಆನ್ಸರನ್ನು ಮಾಡ್ಬೋದು. ಓಕೆ, ಸೊ ನಿಮ್ಮೊಂದು ಟೆಕ್ಸ್ಟ್ ಬುಕ್ನಲ್ಲಿ ಕ್ವಶನ್ಸ್ಗಳಿವೆ. ಆ ಒಂದು ಕ್ವಶನ್ಸ್ಗಳನ್ನ ನಿನ್ನೆಂದು ಕ್ಲಾಸಲ್ಲಿ ನಾನು ಯಾವ ರೀತಿ ನಿಮಗೆ ಎಕ್ಸರ್ಸೈಸ್ನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೇಳಿದ್ದೆ, ಅದೇ ರೀತಿ ಇಲ್ಲಿ ಕೂಡ ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಎಕ್ಸರ್ಸೈಸ್ 1.1ನಲ್ಲಿ ಬರ್ತಕ್ಕಂಥ ಕ್ವಶನ್ ನಂಬರ್ 2 ಮತ್ತು 3ನ ಆನ್ಸರ್ಗಳನ್ನ ಸಾಲ್ವ್ ಮಾಡೋದು ಇವತ್ತನೇ ಈ ಒಂದು ಕ್ಲಾಸ್ನ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಸೊ ಯಾರು ಈ ಒಂದು ಕ್ಲಾಸ್ನ ಕೇಳಿ ಅಚ್ಚುಕಟ್ಟಾಗಿ ಹೋಮ್ವರ್ಕನ್ನು ಮಾಡ್ತೀರಾ ಅವರು ಯು ವಿಲ್ ಸ್ಕೋರ್ ಗುಡ್ ನಂಬರ್ ಆಫ್ ಮಾರ್ಕ್ಸ್. ಓಕೆ, ಎಸ್, ಇದಿಷ್ಟು HCF ಮತ್ತು LCMನ ಒಂದು ಕಾನ್ಸೆಪ್ಟ್ ಆಗಿದೆ. ಇನ್ನು ಕೊನೆಯಲ್ಲಿ ಬರುವಂಥದ್ದು ಈ ಒಂದು ಚಾಪ್ಟರ್ನ 3rd ಕಾನ್ಸೆಪ್ಟ್ ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಯಾವುದು, x⁻n ನಂಬರ್. ಇದು ತುಂಬ ಸರಳ ಮತ್ತು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನೋಡಿ, ಚೆಕ್ ವೆದರ್ ಎ ನಂಬರ್ x⁻n ends with 0 or not ಅಂಥೇಳಿ. ಓಕೆ, ಅಂದರೆ ಯಾವುದೇ ಒಂದು ನಂಬರ್ x⁻n ಫಾರ್ಮಲ್ಲಿದ್ದಾಗ n ಅನ್ನುವಂಥದ್ದು ನ್ಯಾಚುರಲ್ ನಂಬರ್ಸ್, ಅಂದರೆ ಎನ್ಗೆ ಯಾವುದೇ ಒಂದು ನ್ಯಾಚುರಲ್ ನಂಬರನ್ನು ಹಾಕಿದಾಗ ಈ ಒಂದು ಸಂಖ್ಯೆಯ ಆನ್ಸರ್ ಏನು ಬರುತ್ತೆ, ಆ ಒಂದು ಸಂಖ್ಯೆಯ ಕೊನೆಯಲ್ಲಿ ಅಂದರೆ ಒನ್ಸ್ ಪ್ಲೇಸ್ ಯೂನಿಟ್ ಡಿಜಿಟ್ ಅಂತ ಹೇಳ್ತೀವಿ, ಅಂದರೆ ಬಿಡಿ ಸ್ಥಾನ. ಆ ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆ ನಮಗೇನಾಗಿರುತ್ತೆ, 0 ಆಗಿರುತ್ತಾ ಅಥವಾ ಇಲ್ಲ ಅಂಥೇಳಿ ಕ್ವಶನ್ ಇದು ಕನ್ನಡದಲ್ಲಿ. ಓಕೆ, ಇಂಗ್ಲೀಷ್ನಲ್ಲಿ ಏನು ಕೇಳಲಾಗುತ್ತೆ, ಚೆಕ್ ವೆದರ್ x⁻n ends with 0 or not. ಎಕ್ಸ್ ಅಂದ್ರೇನು, ಯಾವುದೇ ಒಂದು ನಂಬರ್ನ ಕೊಟ್ಟಿರಲಾಗುತ್ತೆ. ಸೊ ಏನನ್ನು ಹಾಗೆ ಇಟ್ಟಿರ್ತಾರೆ, ಅಂದರೆ n ಅನ್ನೋದು ನ್ಯಾಚುರಲ್ ನಂಬರ್. ನೀವು ಯಾವುದೇ ಒಂದು ನ್ಯಾಚುರಲ್ ನಂಬರ್ನ ಹಾಕಿದಾಗ ಎನ್ಗೆ ಈ ಒಂದು ನಂಬರ್ನ ಟೋಟಲ್ ಆನ್ಸರ್ ಬರುವಂಥದ್ದು ಏನಾಗಿರ್ತದೆ, ಆ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆ 0 ಆಗಿರ್ತದೆ ಅಥವಾ ಇಲ್ಲ ಅಂಥೇಳಿ ಫೈಂಡ್ ಔಟ್ ಮಾಡುವಂಥದ್ದು. ಸೊ ಈ ಒಂದು ಕಾನ್ಸೆಪ್ಟ್ ಕೂಡ ನಮಗೆ ಇರುವಂಥದ್ದು ಯಾವ ಒಂದು ಬೇಸ್ ಮೇಲೆ, ಇದೇ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ನ ಬೇಸ್ ಮೇಲೆ. ಓಕೆ, ಅದು ಯಾವ ರೀತಿ ಅಂಥೇಳಿ ಜಸ್ಟ್ ಒಂದು ಎಕ್ಸಾಂಪಲ್ನ ನಾನು ತಿಳಿಸ್ತೀನಿ, ಇನ್ನೊಂದು ಎಕ್ಸಾಂಪಲ್ನ ಅದನ್ನು ಕೂಡ ತಿಳಿಸ್ತೀನಿ. ಸೊ ಅವೆರಡನ್ನು ಬಿಟ್ಟು ಮತ್ತು ಯಾವುದೇ ರೀತಿ ಒಂದು ಕ್ವಶನ್ಸನ್ನು ರೈಸ್ ಆದರೂ ಕೂಡ ನೀವು ಬಿಡಿಸೋದಕ್ಕೆ ಎಬಿಲಿಟಿಯನ್ನು ಹೊಂದಿರ್ತೀರ. ಓಕೆ, ಇಟ್ ಈಸ್ ಮೈ ಗ್ಯಾರಂಟಿ. ಎಸ್, ನೋಡಿ, ಸೊ ಆಲ್ರೆಡಿ ನಾನು ಹೇಳಿದೆ ಎಕ್ಸ್ ಅಂತಕ್ಕಂಥದ್ದು ಯಾವುದೇ ಒಂದು ಅನ್ನೋನ್ ನಂಬರ್. ಹಾಗಾದರೆ ಇಲ್ಲಿ ನೋನ್ ನಂಬರ್ನ ತೆಗೆದುಕೊಳ್ತೀನಿ. ನೋಡಿ ಯಾವ ರೀತಿ ಆಲ್ರೆಡಿ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಕೊಟ್ಟಿದ್ದಾರೆ. ನೋಡಿ ಏನಂತೆ 4:n. ಕ್ವಶನ್ ಕೂಡ ನಾನು ಕಂಪ್ಲೀಟಾಗಿ ಬರೀತೀನಿ. ನೋಡಿ ಯಾವ ರೀತಿ, ಚೆಕ್ ವೆದರ್ 4:n. ಹೌದಾ, ಜಸ್ಟ್ ಎ ಮಿನಿಟ್. ಇಲ್ಲಿ ಯಾವ ರೀತಿ ಕೇಳಲಾಗುತ್ತೆ, ಎಸ್, ಚೆಕ್ ವೆದರ್ 4:n ends with 0 or not ಅಂಥೇಳಿ. ಓಕೆ, ಚೆಕ್ ವೆದರ್, ಎಸ್, ಸ್ಮಾಲ್ ಮಿಸ್ಟೇಕ್, ಚೆಕ್ ವೆದರ್ 4:n ends with 0 or not. ಇದು ಕ್ವಶನ್ ನಿಮಗೆ. ಓಕೆ, ಮೇ ಬಿ 2 ಮಾರ್ಕ್ಸಿಗೆ ಕೇಳ್ಬೋದು, ಮ್ಯಾಕ್ಸಿಮಮ್ 3 ಮಾರ್ಕ್ಸಿಗೆ ಬರುವಂಥದ್ದು ಕಡಿಮೆ, ಕೇಳಿದ್ರು 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಎಷ್ಟು ನೋಡಿ, ನಂಬರ್ 4 ಇದೆ, ಅದರ ಪವರ್ ಎಷ್ಟಿದೆ, n ಅಂದರೆ ಯಾವುದೇ ಒಂದು ನ್ಯಾಚುರಲ್ ನಂಬರ್ನ ತೆಗೆದುಕೊಂಡಾಗ ಬರ್ತಕ್ಕಂಥ ಆನ್ಸರ್ ನಮಗೆ ಏನಾಗಿರುತ್ತಾ, 0 ಆಗಿರ್ಬೋದಾ ಕೊನೆಯಲ್ಲಿ ಅಥವಾ ಇಲ್ಲ ಅಂಥೇಳಿ ಕೇಳಿದ್ದಾರೆ. ಓಕೆ, ಅಷ್ಟು ನೋಡಿ, ಇದು ಕೂಡ ನಮಗೇನಂತ ಇದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆ ನಿಂತಿರುವಂಥದ್ದು. ಸಿಂಪಲ್ ಕಾನ್ಸೆಪ್ಟ್, ಸಿಂಪಲ್ ಆ್ಯಂಡ್ ಸಿಂಪಲ್ ಕಾನ್ಸೆಪ್ಟ್. ನೋಡಿ, ನಂಬರ್ 4 ಇದೆ.
ಸೊ ಇಫ್ ಐ ಆಮ್ ಪುಟ್ಟಿಂಗ್ ಹಿಯರ್ ಎನ್ ಈಕ್ವಲ್ ಟು 1 ಅಂದರೆ ಎನ್ ಜಾಗದಲ್ಲಿ 1 ಹಾಕ್ತೀನಿ. ಸೊ 4:1 ಅಂದರೆ ಎಷ್ಟಾಯಿತು? 4 ಆಯಿತು. 4:1 ಅಂದ್ರೂ 4ನ ಒಂದು ಸಾರಿ ಮಾತ್ರ ತೆಗೆದುಕೊಂಡಿದ್ದೀವಿ. ಹಾಗಾದರೆ 4:1 ಈಕ್ವಲ್ ಟು ಎಷ್ಟಾಯ್ತು ನಮಗೆ? 4. ನೆಕ್ಸ್ಟ್ ನೋಡಿ, ಎನ್ ಈಕ್ವಲ್ ಟು 2 ಹಾಕಿದಾಗ ನಮಗೇನಾಗ್ಬೋದು ಇಲ್ಲಿ? 4:2 ಹೌದಾ? ಎನ್ ಜಾಗದಲ್ಲಿ 2 ಹಾಕಿದ್ದೀನಿ, 4 ನಮಗೆ ಹಾಗೆ ಇದೆ. ಹಾಗಾದರೆ ಈ 4ಗೆ ನಾವು ಏನಂತೀವಿ ನೋಡಿ? ಬೇಸ್ ನಂಬರ್. ಈ ಎನ್ಗೆ ನಾವು ಏನಂತೀವಿ? ಪವರ್ ಆರ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಆಧಾರ ಸಂಖ್ಯೆ, ಇದು ಪವರ್ಗೆ ಏನಂತೀವಿ? ಘಾತ ಸಂಖ್ಯೆ ಅಂತ ಕರಿತೀವಿ. ಇದನ್ನು 8ನೇ ತರಗತಿಯಲ್ಲಿ ನೀವು ಓದಿರ್ತೀರ. ಓಕೆ, ಎಸ್. ನೋಡಿ, 4² ಅಂದರೆ ಎಷ್ಟಾಯ್ತು ನಮಗೆ? 4 × 4 = 4² ಅಂದರೆ 16. 4² ಅಂದರೆ ಏನು? 4ನ 2 ಬಾರಿ ಗುಣಿಸ್ತೀವಿ. ಹಾಗಾದರೆ ಎಷ್ಟಾಯಿತು? 4:16. ಇಫ್ ಐ ಆಮ್ ಪುಟ್ಟಿಂಗ್ ಹಿಯರ್ ಎನ್ ಈಕ್ವಲ್ ಟು 3. ಸೊ ನೋಡಿ, 4:3 ಎಷ್ಟಾಯಿತು? 4 4 = 16, 16 4 = 64. ನೆಕ್ಸ್ಟ್, ಇಫ್ ಐ ಆಮ್ ಪುಟ್ಟಿಂಗ್ ಹಿಯರ್ ಎನ್ ಈಕ್ವಲ್ ಟು 4, ಎನ್ ಈಕ್ವಲ್ ಟು 4ನ ಹಾಕಿದಾಗ ನಮಗೇನು ಆನ್ಸರ್ ಆಗುತ್ತೆ ನೋಡಿಲಿ? ಹೌದಾ? ಸೊ 4 × 4 × 4 × 4, 4 × 4 × 4 × 4. ಸೊ ಟೋಟಲಿ ಹೌ ಮಚ್ ಐ ಆಮ್ ಗೆಟಿಂಗ್ ಹಿಯರ್ ಸಮ್? 4 4 = 16, 16 4 = 64, 64 4 = 256. See, look at here. At one's place, what you are getting number here? ನೋಡಿ, 4:1 ಅಂದಾಗ ನಮಗೆ ಒನ್ಸ್ ಪ್ಲೇಸಲ್ಲಿ ಏನಿದೆ? 4 ಇದೆ. 4² ತೆಗೆದುಕೊಂಡಾಗ ಕೂಡ ನಮಗಿಲ್ಲಿ ಒನ್ಸ್ ಪ್ಲೇಸಲ್ಲಿ ಇರ್ತಕ್ಕಂಥ ನಂಬರ್ ಏನಿದೆ? 6 ಇದೆ. 4³ ತೆಗೆದುಕೊಂಡಾಗ ನಮಗೇನಿದೆ ಆನ್ಸರ್ ಇಲ್ಲಿ? ಒನ್ಸ್ ಪ್ಲೇಸಲ್ಲಿ 4 ಇದೆ. 4:4 ತೆಗೆದುಕೊಂಡಾಗ ಕೂಡ ನಮಗೂ ಏನಿದೆ? ಒನ್ಸ್ ಪ್ಲೇಸಲ್ಲಿ 6 ಇದೆ. ಸೊ ಇದೇ ರೀತಿ ನೀವು ಎಷ್ಟೇ ಬಾರಿ ನೀವು ಕಂಟಿನ್ಯೂ ಮಾಡ್ತಾ ಹೋದರೂ ಎನ್ಗೆ ಇನ್ಫೈನೈಟ್ ನಂಬರನ್ನು ಕೊಡ್ತಾ ಹೋದರೂ ಕೂಡ ನಿಮಗೇನು ಸಿಗೋದಿಲ್ಲ? ಈ ಒಂದು ಸಂಖ್ಯೆ ಕೊನೆಯಲ್ಲಿ 0 ಸಿಗೋದೇ ಇಲ್ಲ. ಸೊ ಇಷ್ಟೆಲ್ಲ ನಂಬರನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡ್ಬೋದಾ? ಈಸ್ ಇಟ್ ಪಾಸಿಬಲ್? ನೋ ವೇ. ಹೌದಾ? ಸೊ ಅಷ್ಟು ಸಮಯ ಆಗಲಿ, ಟೈಮ್ ಆಗಲಿ ಕೊಡೋದಕ್ಕೆ ನಮ್ಮ ಹತ್ರ ಇರೋದಿಲ್ಲ. ಹಾಗಾದರೆ ಇದನ್ನು ನಾವು ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬಹುದು? ಯಾವುದನ್ನು ಯೂಸ್ ಮಾಡಿ? ಈ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ನ ಯೂಸ್ ಮಾಡಿ. ಅದನ್ನೇ ಹೇಳೋದು. ಇಲ್ಲಿ ನಿಮಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ಅಪ್ಲಿಕೇಶನ್ ಏನು? ಒಂದು HCF ಆ್ಯಂಡ್ LCM ಬಿಡಿಸೋದು, ಸಾಲ್ವ್ ಮಾಡೋದು. ಅದೇ ರೀತಿ ಈ ಒಂದು x⁻n ಕಾನ್ಸೆಪ್ಟನ್ನ ಬಿಡಿಸುವಂಥದ್ದು. ಸೊ ಇವೆರಡೂ ಕೂಡ ಏನು? ಆ ಒಂದು ಕಾನ್ಸೆಪ್ಟ್ನ ಅಪ್ಲಿಕೇಶನ್. ಸೊ ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಇದೆ ಮ್ಯಾಥ್ಸನ್ನು ನಾವು ಕಲಿಯೋದಿಲ್ಲ. ಓಕೆ. ಸೊ ಈವನ್ ನಮ್ಮ ಲೈಫಲ್ಲಿ ಕೂಡ ಅದರೊಂದು ಅಪ್ಲಿಕೇಶನ್ ಇದೆ, ಅದು ನಮಗೆ ಗೊತ್ತಿರೋದಿಲ್ಲ. ಓಕೆ. ಹಾಗಾದರೆ ನೋಡಿ ಯಾವ ರೀತಿ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ನ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಇದನ್ನು ಆನ್ಸರ್ ಮಾಡಬಹುದು ವಿದೌಟ್ ಕ್ಯಾಲ್ಕುಲೇಟಿಂಗ್ ಬೈ ಗಿವಿಂಗ್ n = ನ್ಯಾಚುರಲ್ ನಂಬರ್ಸ್. ಓಕೆ. ಎಸ್ ನೋಡಿ, 4ಅನ್ನು ನಾವು ಯಾವ ರೀತಿ ಬರಿತೀವಿ? ಪ್ರೈಮ್ ಫ್ಯಾಕ್ಟರ್ನಲ್ಲಿ 2 × 2 ಅಂತ ಬರಿತೀವಿ. ಹಾಗಾದರೆ ಏನಿದೆ ಇಲ್ಲಿ? 2 × 2 ಟು ದ ಪವರ್ n ಆಯಿತು. 2 × 2 ಅಂದರೆ ನಮಗೇನಿಲ್ಲಿ? 2² ಅಂತ ಬರಿತೀವಿ. ಹಾಗಾದರೆ ಏನಾಯಿತು? 2² n ಆಯಿತು. ಸೊ ಹಾಗಾದರೆ ಒಂದು ಫಾರ್ಮುಲಾ ಗೊತ್ತಿದೆ ನಿಮಗೆ, a⁻m ಟು ದ ಪವರ್ n ಇಸ್ಕೊಟ್ಟು ನಾವು ಏನಂತ ಬರಿತೀವಿ? a⁻m × n ಅಂತ ಬರಿತೀವಿ. ಹಾಗಾದರೆ ನಾವಿಲ್ಲಿ ಇದನ್ನು ಏನಂತ ಬರಿಬೋದು ಈಗ? ಇಸ್ಕೊಟ್ಟು 2⁻2n ಅಂತೇಳಿ ಬರಿತೀವಿ. ಒಂದನ್ನು ತಿಳ್ಕೊಳ್ಳಿ, ಈ ಒಂದು 4ನಲ್ಲಿ ಪ್ರೈಮ್ ನಂಬರ್ಸ್ ನಮಗೆ ಯಾವುದು ಬಂತು? ಕೇವಲ 2 ಒಂದೇ ಬಂತು. ಓಕೆ. ಹಾಗಾದರೆ ನೋಡಿ, ಯಾವುದೇ ಒಂದು ಸಂಖ್ಯೆಯಲ್ಲಿ ನಮಗೆ ಕೊನೆಯಲ್ಲಿ 0 ಬರಬೇಕಾದ್ರೆ ಆ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ? ಆ ಒಂದು ನಂಬರ್ ನಿನ್ನೆ ಹೇಳಿದ್ದೀನಿ ಡಿವಿಸಿಬಿಲಿಟಿ ರೂಲಲ್ಲಿ ಯಾವುದಾಗಿರಬೇಕು? ಒಂದು 5ರಿಂದ ಡಿವೈಡ್ ಆಗುತ್ತೆ, ಬಿಟ್ಟರೆ 10ರಿಂದ ಡಿವೈಡ್ ಆಗುವಂಥದ್ದು. ಆದರೆ ಇಲ್ಲಿ ನಮಗೇನಾದರೂ 0 ಬಂದರೆ ಆ ನಂಬರ್ ನಮಗೆ ಖಂಡಿತ ಏನಾಗಿರುತ್ತೆ? 5ರಿಂದ ಡಿವೈಡ್ ಆಗಿರಲೇಬೇಕು. ಹೌದಾ? ಹಾಗಾದರೆ ನಮಗಿಲ್ಲೇನಾದರೂ 5 ಅಂತಕ್ಕಂಥ ಪ್ರೈಮ್ ಫ್ಯಾಕ್ಟರ್ ನಮಗೆ ಸಿಕ್ಕಿದೆಯಾ? ಇಲ್ಲ. 4ಕ್ಕೆ ಯಾವುದೇ ರೀತಿ 5 ಪ್ರೈಮ್ ಫ್ಯಾಕ್ಟರ್ ಆಗೋದಿಲ್ಲ. ಕೇವಲ ಇರುವಂಥದ್ದು ಪ್ರೈಮ್ ಫ್ಯಾಕ್ಟರ್ ಆಗೋದಿಲ್ಲ 2 ಒಂದೇ ಪ್ರೈಮ್ ನಂಬರ್. ಸೊ ಈ 2 ಒಂದು ಪ್ರೈಮ್ ನಂಬರ್ಗೆ ನೀವು ಯಾವುದೇ ರೀತಿಯಲ್ಲಿ ಪವರ್ಗೆ ಸಂಖ್ಯೆನ ತೆಗೆದುಕೊಂಡಾಗ ನಿಮಗೇನಾಗೋದಿಲ್ಲ ಆನ್ಸರ್? 0 ಬರುವಂಥ ಚಾನ್ಸೇ ಇಲ್ಲ. ಯಾಕಂದರೆ ಪ್ರೈಮ್ ನಂಬರ್ 2 ಇದೆ. 2ಗೆ ಯಾವುದೇ ನಂಬರ್ನ ತೆಗೆದುಕೊಂಡ್ರೂ ಕೂಡ ಅದು ನಿಮಗೇನಾಗೋದಿಲ್ಲ? 0ಯನ್ನು ಕೊಡೋದಿಲ್ಲ. ಮೇಲಾಗಿ ಇಲ್ಲೇನಿದೆ ನಿಮಗೆ ಪವರ್ನಲ್ಲಿ ಏನು ಬಂದಿದೆ? 2n ಬಂದಿದೆ. ಇಟ್ ಮೀನ್ಸ್ ನೀವು nಗೆ ಯಾವುದೇ ನಂಬರನ್ನು ಹಾಕ್ತಾ ಹೋದರೂ ಕೂಡ ನಿಮಗೆ ಇಲ್ಲಿ ಸಿಗುವಂಥ ನಂಬರ್ ಏನಿದೆ?
2n ಅಂದರೆ 2ನ ಒಂದು ಮಲ್ಟಿಪಲ್ ಅಂದರೆ 2 1 ಜಾ 4 6 8. ಸೊ ಇದೇ ನಂಬರ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸೊ 2ನ ಒಂದು ಯಾವುದೇ ಈವನ್ ನಂಬರ್ ಪ್ರೈಮ್ಗೆ ನಿಮಗೇನಾಗೋದಿಲ್ಲ, ಆ ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ಳುವುದಿಲ್ಲ. ಯಾಕಂದರೆ ಇಲ್ಲಿ ನಮಗೆ 5 ಪ್ರೈಮ್ ಫ್ಯಾಕ್ಟರ್ ಸಿಗೋದಿಲ್ಲ. ನೋಡಿ, 2ರ ಟೇಬಲಲ್ಲಿ ನಿಮ್ಗೆ ಎಲ್ಲಾದರೂ ಪ್ರೈಮ್ ಫ್ಯಾಕ್ಟರ್ ಸಿಗುತ್ತಾ? ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ, ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಸೊ ಇದನ್ನು ಏನಂತ ಹೇಳ್ಬೋದು, ದಿಸ್ 2 to the power 2n. ನೋಡಿ, 2 to the power 2n does not end with 0. 0ಯಿಂದ ಅದು ಕೊನೆಗೊಳ್ಳುವುದಿಲ್ಲ. ಬಿಕಾಸ್ ರೀಸನನ್ನು ಬರೀಬೇಕು. ಯಾಕಂತೇಳಿ, ಬಿಕಾಸ್ 4 ಹ್ಯಾಸ್ ಓನ್ಲಿ ಪ್ರೈಮ್ ಫ್ಯಾಕ್ಟರ್ 2. ಹೌದಾ? 4 ಅನ್ನೋದು ಕೇವಲ ಯಾವೊಂದು ಪ್ರೈಮ್ ಫ್ಯಾಕ್ಟರ್ನ ಹೊಂದಿದೆ? ಕೇವಲ 2 ಅಂತಕ್ಕಂಥ ಒಂದೇ ಪ್ರೈಮ್ ಫ್ಯಾಕ್ಟರನ್ನು ಹೊಂದಿರುವಂಥದ್ದು. ಹಾಗಾಗಿ ಇದು ನಮಗೆ 5 ಬರೋದಿಲ್ಲ. 5 ಬಂದಾಗ ಮಾತ್ರ ಕೊನೆಯಲ್ಲಿ 0 0ನಿಂದ ಕೊನೆಗೊಳ್ಳುತ್ತೆ. ಆದರೆ ಇಲ್ಲಿ 5 ಬರೋದಿಲ್ಲ. ಹಾಗಾಗಿ ಕೇವಲ ಇರೋಂಥ ಪ್ರೈಮ್ ಫ್ಯಾಕ್ಟರ್ ನಮಗೆ 2. ಸೊ ಬಿಕಾಸ್ ಆಫ್ ದ್ಯಾಟ್ ದಿಸ್ 4:n ಡಸ್ ನಾಟ್ ಎಂಡ್ ವಿತ್ 0. ಅರ್ಥ ಆಯಿತು? ಇಷ್ಟು ನಿಮಗೆ ಆನ್ಸರ್ ಏನಿದ್ರೆ, ಬಿಕಾಸ್ ದೇರ್ 4:n ಡಸ್ ನಾಟ್ ಎಂಡ್ ವಿತ್ 0. ಸೊ ಇಲ್ಲಿ ನೀವು ಸಿಂಪಲಾಗಿ ಏನನ್ನು ಯೂಸ್ ಮಾಡಬೇಕು, ಯಾವುದೇ ನಂಬರನ್ನು ಕೊಡಲಿ, ಕೊಟ್ಟಂಥ ನಂಬರ್ನ ಪ್ರೈಮ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಆ ಒಂದು ಪ್ರೈಮ್ ನಂಬರಲ್ಲಿ ಏನಾದರೂ 5 ಬರುತ್ತಾ ನೋಡ್ಕೊಳ್ಬೇಕು. ಇಫ್ 5 ಬರೋದಿಲ್ಲ ಅನ್ನೋದಾದರೆ ಆ ನಂಬರ್ ನಮಗೇನಾಗೋದಿಲ್ಲ, 0ಯಿಂದ ಕೊನೆಗೊಳ್ಳೋದಿಲ್ಲ, ಅಂತ್ಯಗೊಳ್ಳೋದಿಲ್ಲ. ಎಸ್, ಹಾಗಾದರೆ ಇಷ್ಟನ್ನು ತಿಳ್ಕೊಂಡಿದ್ದೀರಾ? ಇನ್ನು ನೆಕ್ಸ್ಟ್ ನಂಬರ್ ನೋಡಿ, ಇದನ್ನು ನಿಮಗೆ ಎಕ್ಸರ್ಸೈಜ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅದನ್ನು ಬಿಡಿಸ್ಬೋದು, ಕ್ಲೂ ಕೊಟ್ಟನಲ್ಲ. ಸೊ ಯಾವುದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕಂತೇಳಿ ಅಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಎಸ್ ನೋಡಿ, ದ ನಂಬರ್ 6:n. ಓಕೆ, ಚೆಕ್ ವೆದರ್ 6:n ಎಂಡ್ಸ್ ವಿತ್ 0 ಆರ್ ನಾಟ್. ಇದು ನೀವು ಆನ್ಸರ್ ಮಾಡ್ಬೋದಾ? ಎಸ್, ನಾನು ಆಲ್ರೆಡಿ ಹೇಳಿದ್ದೀನಿ ಏನಂತೇಳಿ, ಯಾವುದೇ ಒಂದು ನಂಬರ್ನ ಕೊನೆಯಲ್ಲಿ 0ಯಿಂದ ಬರಬೇಕಾದ್ರೆ ಆ ನಂಬರ್ ನಮಗೆ ಏನಾಗಿರಬೇಕು, 5 ಫ್ಯಾಕ್ಟರ್ನ ಹೊಂದಿರಬೇಕು. ಅಂದಾಗ ಮಾತ್ರ ಅದು 5ನಿಂದ ಡಿವೈಡ್ ಆದಾಗ ಮಾತ್ರ ಆ ಒಂದು ಸಂಖ್ಯೆ ಕೊನೆಯಲ್ಲಿ 0 ಬರಬಹುದು, ಬರಲೇಬೇಕು. ಓಕೆ, ಹಾಗಾದರೆ ಈ 6:n ಇರ್ತಕ್ಕಂಥ ಫ್ಯಾಕ್ಟರ್ ಯಾವುದು ನೋಡಿ. ಸಿಂಪಲ್. ಓಕೆ, 6ಅನ್ನು ಯಾವ ರೀತಿ ಬರೀತೀವಿ ನಾವು? 2 3 ಅಂತ ಬರೀತೀವಿ. ಸೊ 2 ಒಂದು ಪ್ರೈಮ್ ನಂಬರ್ ಆಯಿತು, 3 ಅನ್ನೋದು ಮತ್ತೊಂದು ಪ್ರೈಮ್ ನಂಬರ್. ಇಲ್ಲಿ ಏನಾದರೂ ನಿಮಗೆ 5 ಅಂತ ನೋ ವೇ. ಹೌದಾ? ಹಾಗಾದ್ರೆ ಏನು ಬರೀತೀರಿ? 2 × 3⁻n. ಸಿಂಪಲ್ಲಾಗಿ ಡೈರೆಕ್ಟಾಗಿ ಏನನ್ನು ಆನ್ಸರ್ ಬರಿಬೋದು? ಓಕೆ, 6:n ಡಸ್ ನಾಟ್ ಎಂಡ್ ವಿತ್ 0. ಯಾಕೆಂತ ರೀಸನ್ ಬರೀಬೇಕು. ಏನು ಬರೀತೀರಾ? ಬಿಕಾಸ್. ಓಕೆ, 6 ಹ್ಯಾಸ್ ಪ್ರೈಮ್ ಫ್ಯಾಕ್ಟರ್ 2 and 3 only. ಓಕೆ, ದೇರ್ಫೋರ್ ಆಲ್ರೆಡಿ ಬರೆದಿದ್ದೀರಾ, ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡಬೇಕಾಗುತ್ತೆ. ಓಕೆ, 6:n ಡಸ್ ನಾಟ್ ಎಂಡ್ ವಿತ್ 0. ಓಕೆ, ಸೊ ಇದನ್ನೇ ನೀವು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರ ನಿಮ್ಮ ಭಾಷೆಯಲ್ಲಿ ಸ್ವಂತವಾಗಿ ಅದನ್ನು ಬರಿಬೋದು. ಸೊ ಕನ್ನಡದಲ್ಲಿ ಕೂಡ ಬರೆಯೋದಕ್ಕೆ ನಿಮಗೆ ಈಗ ಗೊತ್ತಾಗಿರುತ್ತೆ. ನಾನು ಹೇಳೋದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಬರೆಯೋದು ಮಾತ್ರ ಇಂಗ್ಲೀಷಲ್ಲಿ ಬರಿತಾ ಇದ್ದೀನಿ. ಸೊ ಇಲ್ಲೇನು ಬರೀತೀರ? 6:n, ಹೌದಾ, 0ಯಿಂದ ಕೊನೆಗೊಳ್ಳುವುದಿಲ್ಲ. ಕಾರಣ ಸಂಖ್ಯೆ 6 ಕೇವಲ 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಹೊಂದಿದೆ. ಹಾಗಾಗಿ 6:n ಎನ್ನುವುದು 0ಯಿಂದ ಅಂತ್ಯಗೊಳ್ಳುವುದಿಲ್ಲ. ಇಷ್ಟನ್ನು ಕನ್ನಡದಲ್ಲಿ ನೀವೇನು ಮಾಡೋದು ಬರೆಯಬಹುದು. ಓಕೆ, ಎಸ್ ಫ್ರೆಂಡ್ಸ್, ಇದಾಗಿತ್ತು HCF, LCM ಮತ್ತು x⁻n ಫಾರ್ಮೆಟ್ನ ಒಂದು ನಂಬರ್, ಹಾಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ಕಂಪ್ಲೀಟ್ ಆದಂಥ 3 ಟಾಪಿಕ್ಸ್ನ ಒಂದು ಕ್ಲಾಸ್. ದಟ್ ಈಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್. ಸೊ ಇಲ್ಲಿಗೆ ನಾವು ಈ ಒಂದು ರಿಯಲ್ ನಂಬರ್ ಚಾಪ್ಟರನ್ನು
ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದೇ ರೀತಿ ತಮ್ಮೊಂದು ಲರ್ನಿಂಗ್ ಎಫೆಕ್ಟಿವ್ ಆಗಿರಬೇಕು. ಓಕೆ, ಸೊ ಯಾರಿಗೆ ಕನ್ನಡ ಓದೋಕ್ಕೆ ಬರೋದಿಲ್ಲ ಅವರು ಕೂಡ ಇಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ, ಓದೋದಕ್ಕೂ ಬರೋದಿಲ್ಲ, ಅವರು ಕೂಡ ಸ್ಕೋರ್ ಮಾಡ್ಬೋದು. ಆ ರೀತಿ ನಿಮಗೆ ನಾನು ಕಾನ್ಸೆಪ್ಟನ್ನು ಕೊಡ್ತಾಯಿದ್ದೀನಿ. ಪ್ರಶ್ನೆಗಳನ್ನ ಓದೋಕ್ಕೆ ಬರದೇ ಇದ್ದರೂ ಕೂಡ ಆನ್ಸರ್ ಬಿಡಿಸೋದು ನಿಮಗೆ ಗಣಿತದಲ್ಲಿ ಸಾಧ್ಯ. ಓಕೆ, ಸೊ ಅದು ನಿಮಗೆ ಆಗಬೇಕಾದ್ರೆ ನೀವೇನು ಮಾಡಬೇಕು, ನಮ್ಮ ಒಂದು ಹೈಯರ್ ಮ್ಯಾಥ್ ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ನಿಮಗೆ ಪ್ರತಿ ಚಾಪ್ಟರ್ನ ಎಂಡಲ್ಲಿ ಏನಿರುತ್ತೆ, ಚಾಪ್ಟರ್ ವೈಸ್ ನಿಮಗೆ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಆ ಒಂದು ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದ್ರ ಮೂಲಕ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಯಲ್ಲೂ ಕೂಡ ಏನು ಮಾಡೋದು, ಕಂಪ್ಯಾರಿಸನ್ ಮಾಡ್ಕೊಳ್ಬೋದು. ಸೊ ಕಂಪ್ಯಾರಿಸನ್ ಅನ್ನೋದಕ್ಕಿಂತ ನಿಮ್ಮೊಂದು ಲರ್ನಿಂಗ್ ಔಟ್ಕಮ್ ಎಷ್ಟಿದೆ ಅಂತೇಳಿ ನೀವು ತಿಳ್ಕೊಬೋದು. ಸೊ ಯಾವ ಒಂದು ಕ್ವಶನಿದೆ ನಿಮಗೆ ಮಾರ್ಕ್ಸ್ಗಳು ಕಡಿಮೆ ಬರ್ತಾಯಿದೆ ಅಂತ ಗೊತ್ತಾದರೆ ನೀವೇನು ಮಾಡ್ಬೋದು, ಆ ಒಂದು ಟಾಪಿಕ್ಗೆ ಜಾಸ್ತಿ ಫೋಕಸನ್ನು ಕೊಟ್ಟು ಓದೋದಕ್ಕೆ ಅವಕಾಶ ಸಿಗುತ್ತದೆ. ಓಕೆ, ಎಸ್ ಫ್ರೆಂಡ್ಸ್, ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್ ಕ್ಲಾಸ್ ಹಿಯರ್ ಓನ್ಲಿ, ಆ್ಯಂಡ್ ಇನ್ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಕಮಿಂಗ್ ವಿತ್ second chapter, and it is again one interesting chapter. Okay, guess which one is that chapter, and I will come with that in the next class. Thank you one and all.